ಎಲ್ಲರಿಗೂ ನಮಸ್ಕಾರ. ಮೀಸೆ, ದಾಡಿ ಮತ್ತು ತಲೆ ಕೂದಲು ಕಪ್ಪು ಮಾಡುವ ಸಲುವಾಗಿ ನಾವು ಮೀಸೆ, ದಾಡಿ ಮತ್ತು ತಲೆ ಕೂದಲು ಕಪ್ಪು ಮಾಡುವ ಸಲುವಾಗಿ ಬಹಳಷ್ಟು ಜನರಿಗೆ ಸಣ್ಣ ವಯಸ್ಸಿನಲ್ಲೇ ಮೀಸೆ ಬೆಳ್ಳಗಾಗಿರುತ್ತೆ, ದಾಡಿ ಬೆಳ್ಳಗಾಗ್ತಾ ಇರುತ್ತೆ ಮತ್ತು ತಲೆ ಕೂದಲು ಸೈಡ್ ನಲ್ಲಿ ಮತ್ತು ತಲೆ ಕೂದಲೆಲ್ಲ ಬಹಳಷ್ಟು ಬೆಳ್ಳಗಾಗಿರುತ್ತೆ. ನಾವು ಬ್ಲಾಕ್ ಮಾಡುವ ಸಲುವಾಗಿ ಮೀಸೆ ಆಗಿರ್ಬೋದು ಅಥವಾ ದಾಡಿ ಆಗಿರ್ಬೋದು ಅಥವಾ ತಲೆ ಕೂದಲಾಗಿರ್ಬೋದು, ನಾವು ಬ್ಲಾಕ್ ಆಗಿ ಮಾಡುವ ಸಲುವಾಗಿ ನ್ಯಾಚುರಲ್ ಆಗಿ ₹1 ಖರ್ಚಿಲ್ಲದೇನೆ ನ್ಯಾಚುರಲ್ ಆಗಿ ಬ್ಲಾಕ್ ಮಾಡುವ ಸಲುವಾಗಿ ನಾವು ಆಮ್ಲಾ ಜ್ಯೂಸ್, ಒಂದು ಆಮ್ಲವನ್ನ ತಗೊಂಡು ಅದರ ನೀವು ಚೆನ್ನಾಗಿ ಕಟ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಳ್ಳಿ. ಆ ಜ್ಯೂಸ್ ಅನ್ನ ನೀವು ಕೈಯಿಂದ ಡಿಪ್ ಮಾಡಿ, ಈ ರೀತಿ ನಾವು ಡಿಪ್ ಮಾಡಿಬಿಟ್ಟು ನಮಗೆ ಎಲ್ಲಿ ಮೀಸಿ ಬೆಳ್ಳಗಾಗಿದೆಯೋ ಅಲ್ಲಿ ಮೀಸಿ ಮೇಲೆ ಚೆನ್ನಾಗಿ ಆಮ್ಲ ಜ್ಯೂಸ್ ಅನ್ನ ಹಚ್ಚಿ. ನಮಗೆ ಎಲ್ಲಿ ಮೀಸೆ ಬೆಳ್ಳಗಾಗಿದೆಯೋ ಅಲ್ಲಿ ನಾವು ಮೀಸೆ ಎಲ್ಲ ಬೆಳ್ಳಗಾಗಿಂತ ಇಲ್ಲಿ ನಾವು ಆಮ್ಲ ಜ್ಯೂಸ್ ಅನ್ನ ಹಚ್ಚಿ. ಮತ್ತು ನಮ್ಗೆ ಎಲ್ಲಿ ದಾಡಿ ಬೆಳ್ಳಗಾಗಿದೆಯೋ ಅಲ್ಲೆಲ್ಲ ನಾವು ಆಮ್ಲ ಜ್ಯೂಸ್ ಅನ್ನ ಚೆನ್ನಾಗಿ ಹಚ್ಚಿ. ಆಮ್ಲ ಜ್ಯೂಸ್ ಅನ್ನ ಎಲ್ಲಾ ಕಡೆ ಹಚ್ಚಿ. ಮತ್ತು ಎಲ್ಲಿ ತಲೆ ಕೂದಲಿ ಬಹಳಷ್ಟು ಜನಗೆಲ್ಲ ಸೈಡಿಗೆ ಆಗಿರುತ್ತೆ, ಸೈಡಿಗೆ ಆಗಿದ್ದಲ್ಲಿ ನಾವು ಆಮ್ಲ ಜ್ಯೂಸ್ ಅನ್ನ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿ. ನಮ್ಗೆ ಎಲ್ಲಿ ಬೆಳ್ಳಗಾಗಿರೋ ಕೂದಲು ಅಲ್ಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ. ಚೆನ್ನಾಗಿ ಎಲ್ಲಾ ಕಡೆ ನಿಮಗೆ ತಲೆ ಕೂದಲಾಗಿರ್ಬೋದು ಅಥವಾ ದಾಡಿ ಆಗಿರ್ಬೋದು ಅಥವಾ ಮೀಸೆ ಆಗಿರ್ಬೋದು, ಎಲ್ಲಿ ನಿಮಗೆ ಮೀಸೆ ಕೂದಲು ಬೆಳ್ಳಗಾಗಿದೆ ಅಂದ್ರೆ ಮೀಸೆಗೆ ಆಮ್ಲ ಜ್ಯೂಸ್ ಹಚ್ಚಿ. ನಿಮ್ಗೆ ದಾಡಿ ಬೆಳ್ಳಗಾಗಿದ್ರೆ ಈ ದಾಡಿ ಮೇಲೆ ಆಮ್ಲ ಜ್ಯೂಸ್ ಅನ್ನ ಹಚ್ಚಿ. ತಲೆ ಕೂದಲು ಬೆಳ್ಳಗಾಗಿದ್ರೆ ತಲೆ ಕೂದಲ ಮೇಲೆ ಮತ್ತು ಸೈಡ್ ನಲ್ಲಿ ಎಲ್ಲಾ ಕಡೆ ಆಮ್ಲ ಜ್ಯೂಸ್ ಅನ್ನ ಹಚ್ಚಿ 1 ತಾಸಿನ ನಂತರ ನೀವು ವಾಶ್ ಮಾಡಿ. ನಿಮಗೆ ತಲೆ ಕೂದಲಾಗಿರ್ಬೋದು ಅಥವಾ ದಾಡಿ ಆಗಿರ್ಬೋದು ಅಥವಾ ಮೀಸೆ ಆಗಿರ್ಬೋದು, ನೀವು ಆಮ್ಲ ಜ್ಯೂಸ್ ಅನ್ನ ಹಚ್ಚಿ 1 ತಾಸಿನ ನಂತರ ಚೆನ್ನಾಗಿ ಆಮ್ಲ ಜ್ಯೂಸ್ ಅನ್ನ ಚೆನ್ನಾಗಿ ಎಲ್ಲಾ ಕಡೆ ನೀವು ಸರ್ಕ್ಯುಲರ್ ಅಪ್ಲೈ ಮಾಡಿ, ಎಲ್ಲಾ ಕಡೆ ಅಪ್ಲೈ ಮಾಡಿ 1 ತಾಸನ್ನ ಬಿಟ್ಕೊಡಿ. ನಂತರ ತಣ್ಣೀರಿಂದ ನೀವು ವಾಶ್ ಮಾಡಿ. 1 ಗಂಟೆ ನಂತರ ಆಮ್ಲ ಜ್ಯೂಸ್ ಅಪ್ಲೈ ಮಾಡಿ 1 ತಾಸಿನ ನಂತರ ತಣ್ಣೀರಿಂದ ನೀವು ವಾಶ್ ಮಾಡಿ. ಇದೇ ರೀತಿ ನೀವು ಬಿಟ್ಟು ಬಿಡದೆ ಸತತವಾಗಿ 3 ತಿಂಗಳಿಂದ 4 ತಿಂಗಳವರೆಗೂ ಮಾಡುತ್ತಾ ಬಂದಲ್ಲಿ ನಿಮಗೆ ನ್ಯಾಚುರಲ್ ಆಗಿ ಒಂದು ಕೂಡ ನಿಮಗೆ ವೈಟ್ ಮೀಸೆ ಇರಲ್ಲ, ವೈಟ್ ದಾಡಿ ಇರಲ್ಲ, ವೈಟ್ ಕೂದಲು ಇರಲ್ಲ, ತಲೆ ಕೂದಲು ಕೂಡ ಇರೋದಿಲ್ಲ. ನಿಮ್ಗೆ ನ್ಯಾಚುರಲ್ ಆಗಿ ಫುಲ್ ಬ್ಲಾಕ್ ಆಗತ್ತೆ. ನೀವು ಫುಲ್ ಹ್ಯಾಂಡ್ಸಮ್ ಆಗಿ ಕಾಣ್ಬಹುದು. ಒಂದು ಬಿಳಿ ಮೀಸೆ ಇದ್ದಾಗ, ಒಂದೆರಡು ಬಿಳಿ ದಾಡಿ ಇದ್ದಾಗ, ಒಂದೆರಡು ನಮಗೆ ತಲೆ ಕೂದಲು ಬೆಳ್ಳಗಿದ್ದಾಗ ಫುಲ್ ನಮ್ಗೆ ಈ ಫೇಸ್ ಔಟ್ಲುಕ್ ಹೊರಟೋಗ್ಬಿಡುತ್ತೆ. ನಾವು ಫುಲ್ ಏಜ್ ಆದವ್ರಿಗೆ ಕಾಣಿಸ್ತಾ ಇರ್ತೀವಿ. ಹಾಗಾಗಿ ನ್ಯಾಚುರಲ್ ಆಗಿ ₹1 ಖರ್ಚಿಲ್ಲದೇನೆ ಮತ್ತು ನಾವು ಬೇರೆ ಏನೋ ಹಚ್ಚೋದ್ರಿಂದ ಮುಖದ ಕಲರ್ ಕೂಡ ಹೊರಟೋಗುತ್ತೆ. ನಾವು ಇಲ್ಲಿ ಹಚ್ಚಿದೇವ್ ಅಂದ್ರೆ ಇಲ್ಲಿ ಮುಖ ಎಲ್ಲ ಫುಲ್ ಬ್ಲಾಕ್ ಆಗುತ್ತೆ, ನಾವು ಏನೋ ಅಪ್ಲೈ ಮಾಡಿದಂತ ಅನ್ಸುತ್ತೆ. ಆದ್ರೆ ಇದು ಆಮ್ಲ ಜ್ಯೂಸ್ ಇಂದ ಏನೋ ಅನ್ಸೋದಿಲ್ಲ. ನ್ಯಾಚುರಲ್ ಆಗಿ ನಿಮ್ಮ ಮೀಸೆ ನ್ಯಾಚುರಲ್ ಆಗಿ ಬ್ಲಾಕ್ ಆಗುತ್ತೆ, ದಾಡೆ ನ್ಯಾಚುರಲ್ ಆಗಿ ಬ್ಲಾಕ್ ಆಗುತ್ತೆ ಮತ್ತು ತಲೆ ಕೂದಲು ನ್ಯಾಚುರಲ್ ಆಗಿ ಬ್ಲಾಕ್ ಆಗುತ್ತೆ. ಬಿಟ್ಟು ಬಿಡದೆ ನೀವು ಆಮ್ಲ ಜ್ಯೂಸ್ ಅನ್ನ ನೀವು ಡೈಲಿ ಹಚ್ಚುತ್ತಾ ಬಂದಲ್ಲಿ, ಸತತವಾಗಿ 3 ತಿಂಗಳಿಂದ 4 ತಿಂಗಳವರೆಗೂ ಹಚ್ಚುತ್ತಾ ಬಂದಲ್ಲಿ 100% ನ್ಯಾಚುರಲ್ ಆಗಿ ಮೀಸೆ ನ್ಯಾಚುರಲ್ ಆಗಿ ಬ್ಲಾಕ್ ಆಗುತ್ತೆ, ದಾಡಿ ನ್ಯಾಚುರಲ್ ಆಗಿ ಬ್ಲಾಕ್ ಆಗುತ್ತೆ ಮತ್ತೆ ತಲೆ ಕೂದಲು ನ್ಯಾಚುರಲ್ ಆಗಿ ಬ್ಲಾಕ್ ಆಗುತ್ತೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ರೀತಿಯಿಂದ ರಿಯಾಕ್ಷನ್ ಆಗೋದಿಲ್ಲ ಮತ್ತು ಯಾವುದೇ ರೀತಿಯಿಂದ ನಿಮ್ಗೆ 1% ಕೂಡ ನಿಮ್ಮ ಫೇಸ್ಗೆ ನಿಮ್ಗೆ ಲಾಸ್ ಇಲ್ಲ. ಹಾಗಾಗಿ ಆಮ್ಲ ಜ್ಯೂಸ್ ಅನ್ನು ಹಚ್ಚೋದರಿಂದ ನಿಮ್ಮ ನ್ಯಾಚುರಲ್ ಆಗಿ ನಿಮ್ಮ ಹೇರ್ ಅನ್ನ ನೀವು ಸುರಕ್ಷಿತ ಮಾಡ್ಕೋಬಹುದು. ಮೀಸೆ ಮತ್ತು ದಾಡಿ ಮತ್ತು ನಮ್ಮ ತಲೆ ಕೂದಲು ಕೂಡ ನ್ಯಾಚುರಲ್ ಆಗಿ ಬ್ಲಾಕ್ ಆಗುತ್ತೆ. ಹಾಗಾಗಿ ನೀವು ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇಲ್ಲದೇನೆ ಆಮ್ಲ ಜ್ಯೂಸ್ ಅನ್ನ ಹಚ್ಚಬಹುದು. ಇದರಿಂದ ಯಾವುದೇ ರೀತಿಯಿಂದ ಫಿಯರ್ ಇಲ್ಲ. ನೀವು ಮತ್ತೆ ಹಚ್ಚಿದ ನಂತರ ಯಾವುದೇ ರೀತಿಯಿಂದ ಸೋಪ್ ಅನ್ನ ಯೂಸ್ ಮಾಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ನೀವು ಸೋಪ್ ಅನ್ನ ಅವಾಯ್ಡ್ ಮಾಡಿ. ಹೀಗೆ ಮಾಡ್ತಾ ಬಂದಲ್ಲಿ ನ್ಯಾಚುರಲ್ ಆಗಿ ನಿಮ್ಮ ಮೀಸೆ ಮತ್ತು ದಾಡಿ ಮತ್ತು ತಲೆ ಕೂದಲು ನ್ಯಾಚುರಲ್ ಆಗಿ ಬ್ಲಾಕ್ ಆಗುತ್ತೆ. ಸತತವಾಗಿ 3 ತಿಂಗಳಿಂದ 4 ತಿಂಗಳವರೆಗೆ ಹಚ್ಚುವುದರಿಂದ ನಿಮ್ಗೆ 100% ಮೀಸೆ ಮತ್ತು ದಾಡಿ ಮತ್ತು ತಲೆ ಕೂದಲು ಬ್ಲಾಕ್ ಆಗತ್ತೆ. ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.